ಇನ್ ಅ ವೇ ಈಸ್ ರೈಟ್. ನಾನು ಮತ್ತು ಕರ್ನಲ್ ಫೋಸ್ಟರ್ ಆರ್ಮಿಯಲ್ಲಿ. ಅವರು ನಮ್ಮ ಕಮಾಂಡಿಂಗ್ ಆಫೀಸರ್ ಆಗಿದ್ರು. ನಾವಿಬ್ಬರು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ವಿ. ಹೋಗಬಾರ ಫ್ರೆಂಡ್ಸ್. ನಮ್ಮ ಮೇಜರ್ ಒಬ್ಬಳ ಮಗಳ ಜೊತೆ ನನ್ನ ಅಫೇರ್ ಇತ್ತು. ಲವ್ ಅಫೇರ್. ಶಿ ವಾಸ್ ವೆರಿ ಬ್ಯೂಟಿಫುಲ್ ಅಂಡ್ ಪ್ರಿಟಿ. ನಾವಿಬ್ಬರು ಪರಸ್ಪರ ತುಂಬಾ ಪ್ರೀತಿಸ್ತಿದ್ವಿ. ಮದ್ವೆ ಕೂಡ ಆಗ್ಬೇಕಂತಿದ್ವಿ. ಆದ್ರೆ ಕರ್ನಲ್ ಫೋಸ್ಟರ್ ಅವಳ ಮನಸ್ಸು ಕೆಡಿಸಿ ಅವನ ಹತ್ರ ಇದ್ದ ಐಶ್ವರ್ಯ, ಸಂಪತ್ತು, ಧನ, ಕನಕ ಇವೆಲ್ಲದರ ಆಸೆ ತೊಡಿಸಿ ಅವನ ಹತ್ರ ಎಳ್ಕೊಂಡ್ಬಿಟ್ಟ. ಮದ್ವೆ ಕೂಡ ಆಗ್ಬಿಟ್ಟ. ನಾನು ನೋಡುತ್ತಾನೆ ನಿಂತು ಬಿಟ್ಟೆ. ಅವಳು ನನಗೆ ಮೋಸ ಮಾಡಿದ್ದು ನನಗೇನು ಬೇಜಾರಿಲ್ಲ. ಅವಳಿಗೆ ಪ್ರೀತಿಗಿಂತ ದುಡ್ಡೇ ಮುಖ್ಯವಾಗಿತ್ತು. ಹೋದ್ಲು. ಆದ್ರೆ ಕರ್ನಲ್ ಫೋಸ್ಟರ್ ಮೈ ಬೆಸ್ಟ್ ಫ್ರೆಂಡ್, ನನ್ನ ಆತ್ಮೀಯ ಗೆಳೆಯ, ನನಗೆ ಮೋಸ ಮಾಡಿಬಿಟ್ನಲ್ಲ, ಬೆನ್ನಿಂದ ಚೂರಿ ಹಾಕ್ಬಿಟ್ನಲ್ಲ. ಅವನ ಬಗ್ಗೆ ನನಗಿರೋದು ಬೇಜಾರಲ್ಲ, ಸಿಟ್ಟು, ಹುರಿ, ಹೊಟ್ಟೆ ಉರಿ. ಈ ವಿಷಯವಾಗಿ ಕೊನೆವರೆಗೂ ನನಗೆ ಅವನ ಮೇಲೆ ಬೇಜಾರಿತ್ತು. ಆದರೆ ಅದು ಕೊಲ್ಲುವಷ್ಟು ಅಲ್ಲ. ನನ್ನ ಬಗ್ಗೆ ಬಿಡಿ, ಈ ಮೆರಿಡಿಯನ್ ಬಗ್ಗೆ ನಾವೇಕೆ ಅನುಮಾನ ಪಡಬಾರ್ದು? ಕರ್ನಲ್ ಫೋಸ್ಟರ್ನ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಿದ್ದ. ಫೋಸ್ಟರ್ನ ಒಳಗೆ ಹೊರಗೆ ಎಲ್ಲ ತಿಳಿದಿತ್ತು. ಇವನಿಗೆ ಉದ್ದೇಶ ಇರಬಾರ್ದು.